ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಶೂಸ್ ಕಿಚನ್. ಈಗ ನಾನು ಅರಶಿನ ಗಟ್ಟಿ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಪ್ಲೈನು ಮತ್ತು ಪೈನಾಪಲ್, ಜಾಕ್ ಫ್ರೂಟು ಎಲ್ಲ ಹಾಕಿ ನಾನು ಅರಶಿನ ಗಟ್ಟಿ ಮಾಡಿದ್ದೆ. ಇವತ್ತು ನಾನು ಮ್ಯಾಂಗೋ ಸೀಸನ್ ಆದ್ದರಿಂದ ಮ್ಯಾಂಗೋ ಅರಶಿನ ಗಟ್ಟಿ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿ ಇದೆ, ಇದಕ್ಕೇನು ಪಾಕ ಎಲ್ಲ ಏನು ತೆಗೆಯೋದಾಗತ್ತೆ ಇಲ್ಲ. ಈಗ ನಾನು 2 ಕಪ್ಪಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಫುಲ್ ತೆಂಗಿನಕಾಯಿ ತುರಿದುಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗೋ ತನಕ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಒಂದು 10 ನಿಮಿಷ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ನೋಡಿ, ಇಷ್ಟು ಆದರೆ ಸಾಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಮ್ಯಾಂಗೋನ ನಾನು ಚಾಪ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಇದನ್ನು ಮ್ಯಾಂಗೋ ಎಲ್ಲ ಮಿಕ್ಸ್ ಮಾಡಿ ನೀವು ಸಪ್ರೇಟಾಗಿ ತೆಗೆದಿಟ್ಬಿಡಿ. ಈಗ ಯಾರ್ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇದನ್ನು ಟ್ರೈ ಮಾಡಿ ನನಗೆ ರಿಪ್ಲೈ ಮಾಡಿ ಕಮೆಂಟಲ್ಲಿ. ನಿಮ್ಮ ರಿಪ್ಲೈ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ. ಈಗ ಅಕ್ಕಿ ಹಿಟ್ಟು ಸವರಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ 4 ಕಪ್ಪು. ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತು ಮ್ಯಾಂಗೋ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರಲ್ಲಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಜಾಸ್ತಿ ಆದರೆ ಅಕ್ಕಿ ಹಿಟ್ಟು ಸವರಕ್ಕಾಗಲ್ಲ ಎಲೆ ಮೇಲೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ, ಅಂದರೆ ದಪ್ಪದಲ್ಲೇ ನಾವು ಅದು ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಅರಿಶಿನ ಎಲ್ಲ ನಾನು ಚೆನ್ನಾಗಿ ಅದನ್ನು ತೊಳೆದು ಒರೆಸಿ ಇಟ್ಟಿದ್ದೀನಿ. ಈಗ ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ ಈ ಕನ್ಸಿಸ್ಟೆನ್ಸಿಲಿ. ಎಲೆಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಒಂದು ಕೈನ ಒದ್ದೆ ಮಾಡಿಕೊಂಡು ನಾವು ಅದನ್ನು ಚೆನ್ನಾಗಿ ಸವರಬೇಕು. ಯಾಕಂದರೆ ನೀರು ಕೈಯನ್ನು ತುಂಬ ಮಾಡ್ಕೋಬಾರ್ದು. ಸ್ವಲ್ಪ ನೀರು ಕೈ ಮಾಡ್ಕೊಂಡು ಅದನ್ನು ಎಲೆನ ಚೆನ್ನಾಗಿ ಸವರಬೇಕು ಎಲೆ ಮೇಲೆ. ಈಗ ನೋಡಿ, ಎಷ್ಟು ತೆಳ್ಳಗೆ ನಾನು ಸವರಿದ್ದೀನಿ. ಈಗ ನಾವು ಏನು ಮ್ಯಾಂಗೋ ಮತ್ತು ತೆಂಗಿನಕಾಯಿ ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಅಕ್ಕಿ ಹಿಟ್ಟು ಮೇಲೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ಒಂದು ಎಡ್ಜಿಂದ ಇನ್ನೊಂದು ಎಡ್ಜ್ ತನಕ ನೋಡಿ ಎಲ್ಲ ಕಡೆನೂ ನಾನು ಸ್ಪ್ರೆಡ್ ಮಾಡಿದ್ದೀನಿ. ಈಗ ಎಲೆನ ಫೋಲ್ಡ್ ಮಾಡಿಬಿಟ್ಟು ಚೆನ್ನಾಗಿ ಸೈಡ್ಸ್ ಎಲ್ಲ ಪ್ರೆಸ್ ಮಾಡಿ. ಅಕ್ಕಿ ಹಿಟ್ಟಲ್ವ, ಅದು ಚೆನ್ನಾಗಿ ಅದು ಲಾಕ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅದು ಅಂಟಿದೆ ಅಂಥೇಳಿ. ಈ ಥರ ನಾನು ಎಲ್ಲ ಎಲೆಯಲ್ಲೂ ನಾನು ಮಾಡಿಟ್ಟಿದ್ದೀನಿ. ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಾದರೂ ಇದು ಬೇಯಿಸ್ಬೋದು. ಈಗ ನಾನು ಕುಕ್ಕರಲ್ಲಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಕೆಳಗಡೆ ನಾನು ನೀರು ಹಾಕಿದ್ದೀನಿ, ಅದರ ಮೇಲೆ ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಆಗ ನೀರು ಮೇಲೆ ಬರಲ್ಲ ಅಂಥೇಳಿ ನೋಡಿ, ಈ ಪಾತ್ರೆ ಮೇಲೆ ನಾನು ಸವರಿಯ ಎಲೆ ಎಲ್ಲ ನಾನು ಚೆನ್ನಾಗಿ ಅಂದರೆ ನೀಟಾಗಿ ಅದನ್ನು ಅರೇಂಜ್ ಮಾಡಿದ್ದೀನಿ. ಈಗ ಕುಕ್ಕರ್ ಒಂದು 20 ನಿಮಿಷ ನಾವು ಅದನ್ನು ಬೇಯಕ್ಕೆ ಬಿಡಬೇಕು. ವಿಜಿಲ್ ಹಾಕಬಾರ್ದು ಫ್ರೆಂಡ್ಸ್. ನಾನು ಲೋಟದಲ್ಲಿ ಇಟ್ಟಿದ್ದೀನಿ. ಈಗ ನೋಡಿ 20 ನಿಮಿಷ ಆಮೇಲೆ ಎಷ್ಟು ಚೆನ್ನಾಗಿ ಅದು ಬೆಂದಿದೆ ಅಂತೇಳಿ. ಅದು ಬೇಯ್ತಾ ಇರಬೇಕಂದ್ರೇ ಘಮ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಎಲೆ ತೆಗೆದಾದ್ಮೇಲೆ ನೋಡಿ ಸಾಫ್ಟಾಗಿದೆ, ತಿನ್ನೋಕ್ಕಂತೂ ಮಾತ್ರ ಯಮ್ಮಿ ಆಗಿದೆ. ನೀವು ಮ್ಯಾಂಗೋ ಸೀಸನಲ್ಲಿ ಇದನ್ನು ಈ ಥರ ನೀವು ಮಾಡಿ ಹೇಗೆ ಬರುತ್ತೆ ಅಂತೇಳಿ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.